ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡಿದೆ. ಬಿಜೆಪಿ ನಾಯಕರಿಗೆ ತಗೊಳ್ಳಿ ಇದು ನಮ್ಮ ಅಸ್ತ್ರ ಅಂತ ಕೊಟ್ಟಂಗೆ ಕಾಣಿಸುತ್ತೆ. ಕಾರಣ ಬಿಜೆಪಿ ನಾಯಕರು ಅವ್ರದೇ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಅತಿ ದೊಡ್ಡ ಹೋರಾಟಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಖರ್ಗೆ ಉಗ್ರ ಹೇಳಿಕೆಯ ಕಿಚ್ಚು ಇವತ್ತು ಬಿಜೆಪಿಯ ಅತಿ ದೊಡ್ಡ ಪ್ರತಿಭಟನೆ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ವಿವಾದಾತ್ಮಕ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆಯಂತೆ. ಪ್ರಧಾನಿ ಮೋದಿಯನ್ನ ಉಗ್ರವಾದಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದನ್ನ ಬ್ರಹ್ಮಾಸ್ತ್ರ ಮಾಡ್ಕೊಳ್ಬೇಕು ಅನ್ನುವಂಥ ಪ್ಲಾನ್ ಇದೆ. ದೇಶದಾದ್ಯಂತ ಖರ್ಗೆ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಇದನ್ನೇ ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಹೈಕಮಾಂಡ್ ಸೂಚನೆಯ ಬೆನ್ನಿಗೆ ಇವತ್ತು ಬೀದಿಗಿಳಿಯೋದಕ್ಕೆ ಕೇಸರಿ ಪಡೆ ಸಿದ್ಧ ಆಗ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಧರಣಿ ಕೂತ್ಕೊಳ್ತಾರಂತೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟ ಆಗಲಿದೆ. ಇಡೀ ದೇಶದಾದ್ಯಂತ ಬಿಜೆಪಿ ನಾಯಕರಿಗೆ ಒಂದು ಸೂಚನೆ ರವಾನೆಯಾಗಿರುವುದು ಹೈಕಮಾಂಡ್ನಿಂದ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉಗ್ರವಾದಿ ಅಂತ ಹೇಳಿದ್ದನ್ನೇ ಅಸ್ತ್ರ ಮಾಡ್ಕೊಳ್ಬೇಕು. ಪಂಚರಾಜ್ಯ ಚುನಾವಣೆ ಆಗ್ತಾ ಇದೆ, ಇದು ನಮಗೆ ಪ್ಲಸ್ ಆಗಬಹುದು, ಹಂಗಾಗಿ ಹೋರಾಟ ಮಾಡಿ ಅಂತ. ಸೊ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಈ ಹೋರಾಟದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.